ಒಂದು ದಿನ ಒಂದು ಮರಿ ಆಮೆ ಮಾರ್ಗ ಮಧ್ಯೆ ಹೋಗುತ್ತಾ ಇತ್ತು. ಅದೇ ಸಮಯಕ್ಕೆ ಒಂದು ದೊಡ್ಡ ವಾಹನ ಅದೇ ದಾರಿಯಲ್ಲಿ ಬರುತ್ತಿತ್ತು. ಅದನ್ನು ಗಮನಿಸಿದ ಆಮೆ ಆ ವಾಹನದ ಚಕ್ರದ ಅಡಿಯಲ್ಲಿ ಸಿಕ್ಕಿ ಮಾರ್ಗದ ಬದಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತದೆ. ಅದೇ ಸಮಯಕ್ಕೆ ಡೈಸಿ ಎಂಬ ಮೊಲವೊಂದು ಬರುತ್ತದೆ. ತಕ್ಷಣ ಅವಳು ರಕ್ತಸಿಕ್ತವಾಗಿ ಬಿದ್ದಂತಹ ಆಮೆಯನ್ನು ನೋಡಿ ಅದರ ಮೈಯನ್ನು ತನ್ನ ನಾಲಗೆಯಿಂದ ಸವರಿ ಅದನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತನ್ನ ಬಿಲದತ್ತ ನಡೆಯುತ್ತದೆ. ಅಲ್ಲಿ ಆಮೆಗೆ ಚೆನ್ನಾಗಿ ಆರೈಕೆ ಮಾಡಿ ಅದಕ್ಕೆ ಈಜಾಡಲು ಕಲಿಸುತ್ತದೆ. ಒಂದು ದಿನ ಡೈಸಿ ಆಹಾರ ಹುಡುಕುತ್ತಾ ದಾರಿ ಮಧ್ಯೆ ಬರಬೇಕಾದರೆ ಸಿಡಿಲು ಗುಡುಗಿನಿಂದ ಕೂಡಿದ ಜೋರಾದ ಮಳೆ ಬರುತ್ತದೆ. ದಾರಿ ಮಧ್ಯೆ ಪ್ರವಾಹ ಬಂದು ಒಂದು ನೀರಿನ ಬಾಟಲಿಯ ಸಹಾಯವನ್ನು ಪಡೆದುಕೊಂಡು ಅಳುತ್ತಾ ಪ್ರವಾಹದಿಂದ ತಪ್ಪಿಸಿಕೊಂಡು ಬರಲು ಪ್ರಯತ್ನಿಸುತ್ತಿರುತ್ತದೆ. ಸರಿಯಾದ ಸಮಯಕ್ಕೆ ಆ ಮರಿ ಆಮೆಯ ಅಮ್ಮ ಆ ಪ್ರವಾಹದ ನೀರಿನಲ್ಲಿ ಈಜುತ್ತಾ ಡೈಸಿಯ ಬಳಿ ಬರುತ್ತದೆ. ತಕ್ಷಣ ಆ ಅಮ್ಮ ಆಮೆ ಡೈಸಿ ಕಷ್ಟಪಡುತ್ತಿರುವುದನ್ನು ನೋಡಿ ತಾನೇ ಡೈಸಿಯನ್ನು ತನ್ನ ಮೇಲೆ ಎತ್ತಿಕೊಂಡು ಡೈಸಿಯನ್ನು ಅವಳ ಮನೆಗೆ ಕರೆದುಕೊಂಡು ಬರುತ್ತದೆ. ಆಗ ಮರಿ ಆಮೆಗೆ ತನ್ನ ಅಮ್ಮನನ್ನು ನೋಡಿ ತುಂಬಾ ಸಂತೋಷವಾಗುತ್ತದೆ. ನಂತರ 3 ಜನ ತುಂಬಾ ಖುಷಿಯಿಂದ ಗೆಳೆಯರಾಗಿ ಒಟ್ಟಿಗೆ ಇರುತ್ತಾರೆ.